ಈಗ ನೀವೇನು ಹೇಳಿದ್ರಿ, ಯಾರೋ ಒಬ್ರು ವಾಮಾಚಾರ ಮಾಡ್ಬಿಟ್ರು. ಅದು ನಾನು ಎಲ್ಲೋ ಯಾವುದೋ ಚನ್ನಪಟ್ಟಣದ ಹತ್ರ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಯಾರ ಹತ್ರನೋ ಕೇಳಿದೆ. ನಂಗೆ ಆಗ್ತಿರೋದನ್ನೇ ಅವರು ಮುಂದಿಂದ ನನಗೆ ಗೊತ್ತಿಲ್ಲದೆ ಹೋದ್ರು ಸತ್ಯಗಳನ್ನೆಲ್ಲ ಬೊಗಳ್ಬಿಟ್ರು. ನಿಂಗೆ ಹಿಂಗ್ ಆಗತ್ತೆ ಬಲಭಾಗ ಎಡಭಾಗ ಅಂತ ಅವ್ರು ಹೇಳಿದ್ದು ಸತ್ಯವಾಗಿ ಅವ್ರು ಹೇಳಿದ ಕಡೆ ನನಗೆ ಪ್ರಾಬ್ಲಮ್ ಆಗಿದೆ. ಅದು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ, ಬಿಡ್ತಾ ಇರುತ್ತೆ ಅಂತ ನೀವು ಹೇಳಿದ್ರಿ. ಗೊತ್ತಾನೆ? ಸುಳ್ಳು ಹೇಳ್ತಿದ್ದೀನಿ ನಾನು? ನೀವು ಹೇಳಿದ್ದೇನೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ವಾಮಾಚಾರ ಮಾಡೋರು ನಿಮ್ಮ ಬಟ್ಟೆ ಅಥವಾ ನಿಮ್ಮ ಕೂದಲು ಅಥವಾ ನಿಮ್ಮ ದೇಹದಲ್ಲಿರುವ ಉಗುರು, ಬೆಟ್ಟಿನ ಉಗುರು, ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಿದ್ದ ಯಾವುದಾದ್ರು ಒಂದು ವಸ್ತು, ಅದನ್ನ ಒಂದು ಗೊಂಬೆ ಮಾಡಿ ಅದಕ್ಕೆ ತಗೊಂಡೋಗಿ ಸಿಕ್ಕಿಸ್ಬಿಡ್ತಾರೆ. ಸಿಕ್ಕಿಸ್ಬಿಟ್ಟು ನನ್ನ ಧ್ಯಾನ ಶಕ್ತಿಯಿಂದ ನಿಮ್ಮ ದೇಹದಲ್ಲಿರುವ ಆತ್ಮವನ್ನ ಅದಕ್ಕೆ ಆವಾಹನೆ ಮಾಡ್ಬಿಡ್ತೀನಿ. ಗೊತ್ತಾಯ್ತಾ? ನಾನೇನ್ ಮಾಡ್ತೀನಿ, ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ಚಾಕು ಚುರಿ ಹಾಕಿದ್ರೆ ಪ್ರಸನ್ನ ಗುರೂಜಿ ಮಾಡಿದ್ರು ಅಂತ ಗೊತ್ತಾಗೋಗುತ್ತೆ. ನಾನು ಮಾಡೋದಿಲ್ಲ. ಏನು ಆ ಕೆಟ್ಟ ಶಕ್ತಿಗಳಿದೆ ಅದನ್ನ ಕರೆದು ಅದನ್ನ ತಂದು ನುಗ್ಗಿಸ್ಬಿಡ್ತೀನಿ ಆ ಗೊಂಬೆಗೆ. ಒಂದು ಚಾಕುನೋ ಚೂರಿನೋ ತಗೊಂಡು ಅದರ ಎದೆಗೆ ಚುಚ್ತೀನಿ, ನಿಪ್ಪುಳ್ಳು ಹಾಕಿ ಎಳಿತೀನಿ, ಒಂದು ಕೊಂಡಿ ಹಾಕಿ ಮಾಂಸವನ್ನು ಎಳೆದಂಗೆ ಮಾಡ್ತೀನಿ. ಅಲ್ಲಿ ಏನೇನ್ ಮಾಡ್ತೀನಿ ಅದು ನಿಮಗೆ ಇಲ್ಲಿ ಆಗತ್ತೆ. ನಾನು ಒಂದೇ ಸತಿನೇ ಮಾಡೋದು. ಈ ವಾಮಾಚಾರದ ಕೆಲಸ ಅಂತ ಅನ್ನೋದು ಅದೊಂದು ಉದ್ದಿಮೆ. ಬೆಳಗ್ಗೆ 10 ಗಂಟೆಗೆ ಹೋಗಿ 5 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತೀವಲ್ಲ, ಹಂಗೆ ಈ ವಾಮಾಚಾರ ಮಾಡೋ ಯಂತ್ರತಂತ್ರ ಮಾಡೋ ಆ ಜನ ಆ ಕೆಲಸ ಉದ್ದಿಮೆ ಮಾಡೋದು, ಅದು ಉದ್ದಿಮೆ ಅವರಿಗೆ. ಅವರೇನು ನಿಮ್ಮ ಒಬ್ಬರಿಗೋಸ್ಕರ ಅವರೇನು ಅಂಗಡಿ ತಕೊಂಡು ಕೂತಿಲ್ಲ. ರಾಮ, ಸುಬ್ಬ, ಗೋವಿಂದ, ಚನ್ನಪಟ್ಟಣದವನು, ರಾಮನಗರದವನು, ಬ್ಯಾಂಗ್ಳೂರವರು, ಕಡೂರವರು, ತುಮಕೂರವರು, ತಮಿಳುನಾಡಲ್ಲಿ ಯಾವ 4-5 ಊರವರು ಎಲ್ಲ ಹುಡ್ಕೊಂಡ್ಬರ್ತಾರೆ ಅವನ್ನ. ಪ್ರತಿಯೊಂದು ಗೊಂಬೆನೂ 24 ಗಂಟೆ ಇಟ್ಕೊಂಡು ಒಂದೊಂದು ಗೊಂಬೆ 24 ಗೊಂಬೆ ಇಟ್ಟಿರ್ತಾನ ಅಂತ ಇಟ್ಕೊಳ್ಳಿ, ಮಾತು ಹೇಳ್ತೀನಿ. 24 ಗೊಂಬೆಗೂ 24 ಗಂಟೆನೂ ಚುಚ್ಚಾ ಕೂತಿದ್ರೆ ಬೇರೆ ಕೆಲಸ ಇಲ್ವಾ ಅವನಿಗೆ? ಒಂದ್ಸರಿ ಚುಚ್ಬಿಟ್ಟು ಪ್ರಯೋಗ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ. ನಾನು ನಿಮ್ಗೇನ್ ಹೇಳಕ್ ಬರ್ತೀನಿ ಅಂದ್ರೆ, ಅವ ಹಾಕಿರುವ ನೆಗೆಟಿವ್ ಶಕ್ತಿ, ಆ ಬ್ಲಾಕ್ ಮ್ಯಾಜಿಕ್ ಅಂತ ಆ ಶಕ್ತಿ, ನೀವು ದುರ್ಬಲರಾಗಿ, ನಿಮ್ಮ ಮಿದುಳು ದುರ್ಬಲರಾಗಿ ಇರೋದ್ರಿಂದ ಅದನ್ನು ಎದುರಿಸಿ ಹೋರಾಟ ಮಾಡೋದಕ್ಕೆ ನಿಮ್ಮ ಮನಸ್ಸಿಗೆ, ಮಿದುಳಿಗೆ ಶಕ್ತಿ ಇಲ್ಲದೆ ಇರೋದ್ರಿಂದ ಕಳಿಸಿದ್ದನ್ನ ಸ್ವೀಕಾರ ಮಾಡಿಬಿಡುತ್ತೆ ಅದು. ಒಂದು ಸತಿ ಅವನು ಕಳಿಸಿದ್ದನ್ನ ಸ್ವೀಕಾರ ಮಾಡಿಬಿಟ್ರೆ ಡಿಪ್ರೆಷನ್ ಅಲ್ಲಿ OCD ಅಂತ ಏನು ಹೇಳ್ತೀವಿ, ಮಾಡಿದ್ದನ್ನೇ ಮಾಡೋದು, ಹೇಳಿದ್ದನ್ನೇ ಹೇಳೋದು, ಅದು OCD ಅಂತ ಹೇಳ್ತೀವಿ ಡಿಪ್ರೆಷನ್ ಅಲ್ಲಿ. ಅದೇ OCD ಪ್ರಾಬ್ಲಮ್ ನೀವು ಸಿಗಾಕೊಂಡ್ಬಿಡ್ತೀರ. ಏನೋ ಒಂದು ಸತಿ ಎದೆ ಚುಚ್ಚಿದ್ದು ಮಾಡಿದ್ದು ತಲೆಯಲ್ಲಿ ಯಾವ ರೆಕಾರ್ಡ್ ಆಗೋಯ್ತು, ಯಾವಾಗ್ಲೂ ನಿಮಗೆ ಎದೆ ನೋವಾಗುತ್ತೆ, ಎದೆ ಕೊಂಡಿ ಹಾಕ್ತಾ ಇದ್ದಾರೆ, ಎದೆ ಸೂಜಿ ಹಾಕ್ತಾ ಇದ್ದಾರೆ, ಎದೆ ನೋವಾಗ್ತಿದೆ, ನಿಪ್ಪಳ್ಳಿ ಹಿಡಿತಾ ಇದ್ದಾರೆ, ಎದೆ ಮೇಲ್ಭಾಗ ನೋವ್ತಾ ಇದೆ, ನನ್ನ ರಟ್ಟೆ ನೋವ್ತಾ ಇದೆ, ತೋಳು ನೋವ್ತಿದೆ, ಕೈ ಎತ್ತಕ್ಕಾಗಲ್ಲ, ಬೊಗ್ಗಕ್ಕಾಗ್ತಿಲ್ಲ, ಹಸಿವೆ ಆಗ್ಲಿಲ್ಲ, ತಲೆ ನೋವ್ತಾ ಇದೆ, ನಿದ್ರೆ ಬಂದಂಗೆ ಆಗ್ತಿದೆ. ಒಂದು ಸತಿ ಯಾವಾಗ ಸಬ್ ಕಾನ್ಶಿಯಸ್ ಅಲ್ಲಿ ನೀವು ರೆಕಾರ್ಡ್ ಮಾಡ್ಬಿಟ್ರೆ, ಅದು ಯಾವಾಗ ನೀವು ನಿಮ್ಮ ಮನಸ್ಸು ದುರ್ಬಲತೆಯಲ್ಲಿ ಬಿದ್ದೋಯ್ತು, ತಿರುಗಿ 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 ಅದು ಹೇಳಿಕೊಟ್ಟಂಗೆ ಹೊಡಿತಾ ಇರುತ್ತೆ. ತಲೆಯನ್ನ ಆ ಹಳೆ ರೆಕಾರ್ಡಿಂದ ನಿಮ್ಮನ್ನ ವಾಪಸ್ ತರಿಸೋದೇ ನನ್ನ ಕೆಲಸ. ತಲೆಗೆ ಫೈಟ್ ಮಾಡಕ್ಕೆ ಶಕ್ತಿಹೀನತೆ. ನಾನು ನಿಮ್ಗೆ ಯಾವಾಗಲೇ ಹೇಳಿದಂಗೆ 70% ಶಕ್ತಿಗೆ 300% ಶಕ್ತಿನ ಉಪಯೋಗಿಸ್ತಾ ಇದೆ. ಯಾಕೆ? 24 ಗಂಟೆ ಕೆಲಸ ಮಾಡ್ತಾ ಇದೆ. ಒಂದು ಕಾಫಿ ಮಿಲ್ಲು ಅದು 24 ಗಂಟೆ ಕೆಲಸ ಮಾಡಬೇಕು ಅಂತಂದ್ರೆ ಬರೀ ಮಿಷಿನ್ ಓಡಿಸಿದ್ರೆ ಆಗಲ್ಲ. ಅದಕ್ಕೆ ನೀವೇನಾದ್ರು ಹಾಕಬೇಕು ಕಾಫಿ ಬೀಜ. ಕಾಫಿ ಬೀಜ ಹಾಕಿದ್ರೆ ಮಾತ್ರ ಅದು 24 ಗಂಟೆ ಹರಿದು ಕಾಫಿ ಪೌಡರ್ ಕೊಡಕ್ಕೆ ಸಾಧ್ಯ. ಬರೀ ಮಿಷಿನ್ ಹಾಕಿದ್ರೆ ಮಿಷಿನ್ ಹಾಳಾಗೋಗುತ್ತೆ. ಹಂಗಾಗೋಯ್ತು ನಮಗೂ. ಬೇಡದೇ ಇರೋ ಯಾವುದೋ ಒಂದು ವಿಚಾರನ್ನ ಚಿಂತೆ ಮಾಡಿ ದೇಹಕ್ಕೆ ಬೇಕಾಗಿರೋ ಶಕ್ತಿನೆಲ್ಲ ತಗೊಂಡು ತಾನು ಕೆಲಸ ಮಾಡಕ್ಕೆ ಶಕ್ತಿ ಇಲ್ಲದೇನೆ ಒದ್ದಾಡ್ಕೊಂಡು ಮಲಗುತ್ತೆ. ಅದು ನಿದ್ರೆ ಬರುತ್ತೆ, ಸೋಮಾರಿತನ, ಆಸಕ್ತಿ, ನಿರಾಸಕ್ತಿ,
ಯಾವುದರ ಮೇಲೂ ಹಿಡಿತಾ ಇಲ್ಲ, ಬೇಸರ, ನೋವು, ಕೋಪ. ಯಾವಾಗ ನಿರಾಸಕ್ತಿ ಆಗುತ್ತೆ, ಕೋಪ ಬರುತ್ತೆ. ಅಹಂಕಾರ ಕೆಲಸ ಮಾಡಬೇಕು ಪ್ರತಿಯೊಬ್ಬರಿಗೆ. ಈ ದುರ್ಬಲತೆ ಯಾರಿಗಿರುತ್ತೆ ಅವರಿಗೆ ಅಹಂಕಾರ ಕೆಲಸ ಮಾಡಲ್ಲ. ಅಹಂಕಾರ ಕೆಲಸ ಮಾಡದಿದ್ರು ಕೋಪ ಬಂದ್ಬಿಡುತ್ತೆ. ಅಗ್ರೆಸಿವ್ ಆಗಿ ಹೋಗ್ತಾರೆ ಕೆಲವರು. ಮನೆಯಲ್ಲಿ ಅವ್ರನ್ನ ಹೊಡೆಯೋದು, ಪದಾರ್ಥ ತೆಗೆದು ಹಾಕೋದು, ಹೊಡೆಯೋದು, ಅಥವಾ ಏನು ಇಲ್ಲದೆ 3 ಹೊತ್ತು ಮಲಗಿರ್ತಾರೆ. ಊಟ ಕೊಟ್ಟರು ಊಟ ಹಿಡಿಸಲ್ಲ. ನಾನು ಏನ್ ಹಾಕೊಂಡ್ಬಿಡ್ತೀನಿ, ಬಿಡ್ತೀನಿ. ಡಿಪ್ರೆಷನ್ ಅದು. ವಾಮಾಚಾರ ಡಿಪ್ರೆಷನ್ಗೆ ಹೋಗಿ ತಳ್ಳಿಬಿಡುತ್ತೆ ನಿಮ್ಮನ್ನ. ನೀವ್ ಹೇಳಿದಂಗೆ ವಾಮಾಚಾರನೇ ಇರ್ಬೋದು, ಅದು OCD ಕನ್ವರ್ಟ್ ಆಗಿ OCD ಪ್ರಾಬ್ಲಮ್ ನಿಮ್ಮನ್ನ ಡಿಪ್ರೆಷನ್ ತಗೊಂಡೋಗಿ ತಳ್ಳಿ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ನಿಮ್ಮ ಮನಸ್ಸನ್ನ ದುರ್ಬಲತೆ ಮಾಡಿಬಿಡುತ್ತೆ. ಇದು ಪ್ರಾಬ್ಲಮ್ ಆಗಿರೋದು ಮಾಯಾಮಾಟದಿಂದ ನಿಮಗೆ ಬಂದಿರಬಹುದೇ ಹೊರತು ಮನಸ್ಸಿನ ದುರ್ಬಲತೆ. ಮನಸ್ಸಿನ ದುರ್ಬಲತೆಯನ್ನು ಕಿತ್ತಾಕ್ಬಿಟ್ಟು ಮನಸ್ಸಿಗೆ ಶಕ್ತಿ ಕೊಟ್ಬಿಟ್ರೆ ಮನಸ್ಸು ಸರಿಯಾಗೋಗುತ್ತೆ. ಇಟ್ಟೆ ಸಿಗ್ರೆಟ್.